ನನಗೆ ಚಲನಚಿತ್ರ ಸಂಗೀತ, ಸ್ಥಿತ್ಯಂತರಗಳು ಹಾಗೂ ಆ ಒಂದು ವಿಷಯವನ್ನು ಇಟ್ಕೊಂಡು ಕರ್ನಾಟಕದ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ನಾನು ಡಿಗ್ರಿಟ್ ಮಾಡುವಾಗ ನನಗೆ ಮಾರ್ಗದರ್ಶನ ನೀಡಿ ಇಂದಿನ ಈ ಕಾರ್ಯಕ್ರಮವನ್ನು ರೂಪಿಸಿದಂತಹ ನನ್ನ ಗುರು ಸಮಾನರಾದಂಥ ಮಲ್ಲೇಪುರಂ ಅವರವ್ರನ್ನ ನಾನು ಇಲ್ಲಿ ನೆನೆಸ್ಕೊಳ್ಬೇಕು. ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಬರಲಾಗಿಲ್ಲ. ಅವರ ಮಾರ್ಗದರ್ಶನದ ಈ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ HP ಪೋತೆಯವರೇ, ಇವರು ನಿರ್ದೇಶಕರು, ಕನ್ನಡ ಅಧ್ಯಯನ ಕೇಂದ್ರ, ಕಲಬುರಗಿ. ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದು ಮಲ್ಲೇಪುರಂ ಅವರು ಹೇಳಿದ್ರು, ಈ ಪುಸ್ತಕವನ್ನು, ಈ ರೋಚಕವಾದಂಥ ಕಾದಂಬರಿಯನ್ನು ಬಿಡುಗಡೆ ಮಾಡೋದಕ್ಕೆ ಸೂಕ್ತ ವ್ಯಕ್ತಿ ಕರ್ನಾಟಕದಲ್ಲಿರೋರು ಒಬ್ಬರೇ, ಅದು ಡಾಕ್ಟರ್ DV ಗುರುಪ್ರಸಾದ್. ಅವ್ರಿಗೇನೇ ಮಾಡಿಸಿದ್ರೆ ಇದಕ್ಕೊಂದು ಗೌರವ ಸಲ್ಲುತ್ತೆ ಅಂತ. ನಾನು ಅವರ ದೊಡ್ಡ ಅಭಿಮಾನಿ. ಅವರು ಹಿಂದೆ ವಾರ್ತಾ ಇಲಾಖೆಯಲ್ಲಿದ್ದಾಗ ನಾವೆಲ್ಲ ಸಿನಿಮಾ ಮಾಡಿದಾಗ ಹೋಗಿ ಒಂದಷ್ಟು ತೊಂದರೆಗಳನ್ನೆಲ್ಲ ಹಂಚ್ಕೊಂಡಾಗ ಅವರು ಸಾಹಿತ್ಯ ಪ್ರೇಮಿಗಳಾಗಿರೋದಕ್ಕೆ ಭಾಳಷ್ಟು ನಮಗೆಲ್ಲ ಸಾಕವನ್ನು ಕೊಟ್ಟಂಥವ್ರು. ಅವರ ಕೈನಲ್ಲಿ ದಿನ ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ನಾನು ಡಾಕ್ಟರ್ DV ಗುರುಪ್ರಸಾದ್ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸಿ ಒಂದೇ ಒಂದು ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ಅವರು ಹೇಳಿದರು, ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಿದ್ಧ, ಆದರೆ ನನಗೆ ಶಾಲು ಹಾಕಬಾರ್ದು, ಪೀಠ ತೊಡಿಸ್ಬಾರ್ದು, ಹೂವಿನ ಹಾರಗಳನ್ನೆಲ್ಲ ಹಾಕಬಾರ್ದು, ಒಂದೇ ಒಂದು ಸಣ್ಣದೊಂದು ಹೂವು ಕೊಟ್ಟರೆ ಸಾಕು ಅಂತ. ಆದರೂ ನಮ್ಮ ಅನ್ನಪೂರ್ಣ ಪಬ್ಲಿಕೇಶನ್ನ ಸುರೇಶ್ರವರು ಕೊನೆಗೂ ಅವ್ರಿಗೆ ಶಾಲೆಯನ್ನು ಒದಿಸಿದ್ದಾರೆ. ಅವರು ಒಂದು ಹೇಳಿದರು, ನಾನು 6 ಗಂಟೆಗೆ ತುರ್ತಾಗಿ ಒಂದು ಕಾರ್ಯಕ್ರಮ ಹೋಗಲೇಬೇಕಿದೆ, ನಾವು 5ಕ್ಕೆ ಪ್ರಾರಂಭ ಮಾಡಿ 6ರೊಳಗೆ ಮುಗಿಸೋದು. ಯಾಕಂದರೆ ಪುಸ್ತಕ ಬಿಡುಗಡೆಗೆ ಇತ್ತೀಚೆಗೆ ಜನ ಬರೋದು ಬಹಳ ಕಡಿಮೆ. ಆದರೂ ನಾನೇನು ಮಾಡಿದೆ, ನಾನು ಸ್ವಲ್ಪ ರಾಜಕೀಯದವರು ಕರೆದರೆ ತುಂಬ ಜನ ಬರ್ತಾರೆ, ಸ್ವಲ್ಪ ಆಸಕ್ತಿ ಇರುವಂಥವ್ರು ಮಾತ್ರ ಕರೆಯೋಣ ಅಂತ 100 ಜನ ಕರೆ. ಅದರಲ್ಲೂ ಕೆಲವರು ಭಾಳಷ್ಟು ಜನ ಮಿಸ್ ಆಗಿದ್ದಾರೆ. ಅವರೆಲ್ಲರೂ ಇರೋದ್ರಿಂದ ನಾನು ಸಾಹೇಬರಿಗೆ ಹೇಳಿದ್ದೆ, ಸರ್ ನೀವು ಯಾವಾಗ ಹೋಗ್ಬೇಕು ಅನಿಸುತ್ತೋ ನನಗೆ ದಯಮಾಡಿ ಒಂದು ಸೂಚನೆ ಕೊಡಿ, ತಮ್ಮನ್ನು ಹೃದಯಪೂರ್ವಕವಾಗಿ ನಿಮ್ಮನ್ನು ಕಳಿಸ್ಕೊಡ್ತೀನಿ, ಅದನ್ನು ನೀವು ಬರಲೇಬೇಕು ಅಂತೇಳಿ ಹಠ ಮಾಡಿದ್ದಕ್ಕೆ ಬಂದಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಅವ್ರನ್ನ ನಾನು ಕಳಿಸ್ಕೊಟ್ಟು ನನ್ನ ಮಾತನ್ನು ಮುಂದುವರಿಸ್ತೀನಿ. ಯಾಕಂದರೆ ಅವರು ಏನು ಮಾತು ಕೊಟ್ಟಿದ್ರು ಹಾಗೆ ನಾನು ಮಾತು ಕೊಟ್ಟಿದ್ದೀನಿ, ಅದಿಬ್ಬರು ಉಳಿಸ್ಕೊಳ್ಬೇಕು. ಅವ್ರು ಮಾತು ಕೊಟ್ಟು ಬಂದಿದ್ದಾರೆ, ನಾನು ಅವ್ರು ಮಾತು ಕೊಟ್ಟು 6 ಗಂಟೆಗೆ ಕಳಿಸ್ಕೊಡೋದು, ನಮ್ಮ ರಾಜಕೀಯ ಶೈಲಿನಲ್ಲಿ 7 ಗಂಟೆಗೆ ಕಳಿಸ್ಕೊಡ್ತೇನೆ. ಹಾಗಾಗಿ ದಯಮಾಡಿ ತುಂಬ